बीके श्रीनिवास जी, स्टेज पे कांग्रेस पार्टी के वरिष्ठ नेता, हमारे प्यारे कार्यकर्ता, भाइयों और बहनों, कर्नाटक है कि जब यहां कुछ ही दिनों में कांग्रेस पार्टी की सरकार आएगी, तो कांग्रेस पार्टी की सरकार कर्नाटका के युवाओं के लिए, महिलाओं के लिए, गरीबों के लिए क्या करेगी? ಕೆಲವು ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರಲಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ನಂತರ ಕರ್ನಾಟಕ ರಾಜ್ಯದ ಯುವಕರಿಗೆ, ಮಹಿಳೆಯರಿಗೆ ಮತ್ತು ರೈತರಿಗೆ ಯಾವ ಕಾರ್ಯಕ್ರಮಗಳು ಹಾಕೊಳ್ತಾರೆ ಅನ್ನೋದನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. हिमाचल में चुनाव हुआ, पहले छत्तीसगढ़, मध्य प्रदेश, राजस्थान में चुनाव हुआ और मुझसे जो हिमाचल प्रदेश के नेता, छत्तीसगढ़ के नेता, इन्होंने मुझसे पूछा कि हमें क्या करना चाहिए. ಹಿಮಾಚಲ್ ಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ ಬಂದ ಚುನಾವಣೆ ನಂತರ ಎಲ್ಲ ಮುಖ್ಯಮಂತ್ರಿಗಳು ಸಹ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಜನಸಾಮಾನ್ಯರಿಗೆ ಏನು ಮಾಡಬಹುದು ಅನ್ನೋದನ್ನ ನನ್ನಲ್ಲಿ ಪ್ರಶ್ನೆ ಕೇಳಿದ್ರು. और मैंने उनसे कहा कि देखिए, आप 2-3 वायदे जनता से कीजिए और जिस दिन आपकी सरकार बने, पहली कैबिनेट मीटिंग में उन वायदों को आप पूरा करके दिखाइए. ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ತಾವು ಸರ್ಕಾರ ಬಂದಿದೆ, ತಾವು 2-3 ಭರವಸೆಗಳನ್ನ ಬಹಳ ಸ್ಪಷ್ಟವಾಗಿ ತಮ್ಮ ಜನತೆಗೆ ಕೊಡಬೇಕು. ಅದನ್ನ ಸರ್ಕಾರ ಬಂದ ನಂತರವೇ ಅದನ್ನ ತಕ್ಷಣವೇ ಜಾರಿಗೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಹೇಳಿದೆ. वायदों में 6 महीने, 1 साल, 2 साल नहीं लगने चाहिए. जो बड़े वायदे हैं उनको पहले ही दिन सरकार को पूरा कर देना चाहिए. ಭರವಸೆ ಕೊಟ್ಟ ನಂತರ ಆ ಭರವಸೆಯನ್ನು ಈಡೇರಿಸಲು 3 ತಿಂಗಳು 6 ತಿಂಗಳು ಆಗಬಾರ್ದು. ಸರ್ಕಾರ ಬಂದ ತಕ್ಷಣವೇ ಏನು 3 ಮುಖ್ಯವಾದ ಪ್ರಮುಖವಾದ ಭರವಸೆಯನ್ನು ಕೊಟ್ಟಿದ್ದೀರಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿದೆ. और यही मैं कर्नाटक के कांग्रेस पार्टी के नेताओं से कहना चाहता हूं. ಅದೇ ವಿಚಾರವನ್ನು ಸಹ ನಾವು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಯಕರಿಗೂ ಸಹ ಅದೇ ವಿಚಾರವನ್ನು ಸಹ ನಾನು ಹೇಳ್ತಾ ಇದ್ದೇನೆ. हमने कर्नाटक की जनता से 4 वायदे किए हैं. ನಾವು ಕರ್ನಾಟಕದ ಜನತೆಗೆ 4 ಭರವಸೆಗಳನ್ನು ಕೊಟ್ಟಿದ್ದೇವೆ. गृह ज्योति 200 यूनिट मुफ्त में बिजली हर परिवार को. ಗೃಹ ಜ್ಯೋತಿ ಅದರಲ್ಲಿ 200 ಯೂನಿಟ್ ಉಚಿತವಾದ ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಂದು ಕುಟುಂಬಕ್ಕೆ. गृह लक्ष्मी 2000 रुपए हर महीने महिलाओं को. ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆ ಯಜಮಾನಿಗೆ 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ. अन्नभाग्य 10 केजी चावल हर परिवार के मेंबर को. ಅನ್ನಭಾಗ್ಯ ಕಾರ್ಯಕ್ರಮ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೂ ಸಹ हर महीने ಕೊಡ್ತಕ್ಕಂಥದ್ದು. हर महीने ಪ್ರತಿ ತಿಂಗಳು 10 ಕೆಜಿ ಪ್ರತಿ ಕುಟುಂಬದ ಸದಸ್ಯರಿಗೆ ಕೊಡ್ತಕ್ಕಂಥದ್ದು. और सबसे जरूरी युवा निधि 3000 रुपए हर महीने कर्नाटक के हर ग्रेजुएट को 2 साल के लिए. ಮತ್ತೆ ಯುವಕರಿಗೆ ಪ್ರತಿ ತಿಂಗಳು ಯಾರು ಪದವೀಧರರಿದ್ದಾರೆ ಅವರಿಗೆ 3000 ರೂಪಾಯಿ ಎನ್ನ ಭತ್ಯವನ್ನು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮ. और 1500 रुपए हर महीने डिप्लोमा होल्डर्स को. 1500 ರೂಪಾಯಿಯನ್ನ
ಏನು ಡಿಪ್ಲೊಮಾ ಪದವೀಧರರಿದ್ದಾರೆ ಅವರಿಗೆ ಪ್ರತಿ ತಿಂಗಳು 1500 ರೂಪಾಯಿ ಕೊಡ್ತಕ್ಕಂಥದ್ದು. और इन वायदों को पूरा करने में 6 महीने, 1 साल, 2 साल नहीं लगने चाहिए. ये वायदा पहले दिन पहली कैबिनेट मीटिंग में पूरे हो जाने चाहिए. ಏನು ಈ ಒಂದು ಭರವಸೆಯನ್ನ ನಾವು ಕೊಟ್ಟಿದ್ದೀವಿ, ಭರವಸೆಯನ್ನ ಕೊಡ್ತಾ ಇದ್ದೀವಿ, ಅದು 6 ತಿಂಗಳು 1 ವರ್ಷ ಆಗಬಾರದು. ಸರ್ಕಾರ ಬಂದ ತಕ್ಷಣವೇ ಈ 4 ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. और कांग्रेस पार्टी को कर्नाटका की जनता का और देश की जनता को सीधा मैसेज देना चाहिए. ಕಾಂಗ್ರೆಸ್ ಪಕ್ಷದವರು ಕರ್ನಾಟಕದ ಜನತೆ ಈ ದೇಶಕ್ಕೆ ಒಳ್ಳೆ ಸಂದೇಶವನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಬಂದಿದೆ. ಈಗ प्रधानमंत्री को मैसेज देना चाहिए. ಪ್ರಧಾನ ಮಂತ್ರಿ ಅವರ ಹಣ ಜನಸಾಮಾನ್ಯರಿಗೆ ಸಲ್ಲಬೇಕು. कि अगर आप हजारों करोड़ रुपए अदानी जी जैसी कंपनियों को दे सकते हो तो हम गरीबों को, महिलाओं को, युवाओं को पैसा दे सकते हैं. ತಾವು ಅದಾನಿ ಅವರಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಉಚಿತವಾಗಿ ಕೊಡುವಾಗ ನಾವು ರಾಷ್ಟ್ರದ ಜನತೆಗೆ ಉಚಿತವಾಗಿ ಬಡವರಿಗೆ, ಯುವಕರಿಗೆ, ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥದ್ದು. आपने दिल भर के अदानी जी जैसे लोगों की मदद की, हम दिल भर के कर्नाटक के गरीबों की मदद करेंगे, कमजोरों की मदद करेंगे, महिलाओं की, युवाओं की मदद करेंगे. ಯಾವ ರೀತಿ ಮನಪೂರ್ವಕವಾಗಿ ತಾವು ಅದಾನಿ ಅವರಿಗೆ ಸಹಾಯ ಮಾಡಿದ್ರಿ, ನಾವು ಕಾಂಗ್ರೆಸ್ ಪಕ್ಷದವರು ಮನಪೂರ್ವಕವಾಗಿ ಬಡವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. आप अपना काम करो, हम अपना काम करेंगे. ಪ್ರಧಾನ ಮಂತ್ರಿ ಅವರೇ, ತಾವು ತಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. कर्नाटक में बीजेपी ने क्या काम किया? ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನ್ ಕೆಲಸ ಮಾಡಿದೆ ಅನ್ನೋದು ಯೋಚನೆ ಮಾಡಿ. क्या काम किया? मैं आपसे पूछ रहा हूं. ತಮ್ಮನ್ ಕೇಳ್ತಾ ಇದೀವಿ, ಬಿಜೆಪಿ ಏನ್ ಕೆಲಸ ಮಾಡಿದೆ? ಜೋರಾಗಿ ಹೇಳ್ಬೇಕು. 40% कमीशन खाया. ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು 40% ಕಮಿಷನ್ ಅಂತ ಬಿಟ್ರೆ ಬೇರೆ ಏನು ಮಾಡಿ. काम करवाने के लिए बीजेपी की सरकार ने कर्नाटक की जनता, कर्नाटक के युवाओं, कर्नाटक के महिलाओं से पैसा चोरी किया. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕರ್ನಾಟಕದಲ್ಲಿ ಬಡವರ, ಯುವಕರ, ಮಹಿಳೆಯರ ಹಣವನ್ನ ಕಳ್ಳತನ ಮಾಡಿದ್ದಾರೆ ಅನ್ನೋದು ಹೇಳಕ್ಕೆ ಇಚ್ಛೆ ಬೀಳ್ತೇನೆ. जो भी इन्होंने किया 40% कमीशन इन्होंने लिया. ಏನೇ ಕೆಲಸ ಮಾಡಿದ್ರೂ ಸಹ ಅದರಲ್ಲಿ 40% ಲಂಚ ಹೊಡೆದಿರ್ತಾರೆ ಅನ್ನೋದನ್ನ ಸಾಬೀತಾಗಿದೆ. ये सिर्फ मैं नहीं कह रहा हूं, ಇದು ನಾನು ಹೇಳ್ತಾ ಇಲ್ಲ. कॉन्ट्रैक्टर एसोसिएशन ने हिंदुस्तान के प्रधानमंत्री को चिट्ठी लिखी और कहा कि कर्नाटका में 40% कमीशन लिया जा रहा है. ಇದು ನಾನು ಹೇಳ್ತಕ್ಕಂಥದ್ದಲ್ಲ. ಕರ್ನಾಟಕ ರಾಜ್ಯದ PWD ಕಾಂಟ್ರಾಕ್ಟ್ ಅಸೋಸಿಯೇಷನ್ ನ ಅಧ್ಯಕ್ಷರು ಪ್ರಧಾನ ಮಂತ್ರಿಗೆ ಪತ್ರದ ಮೂಲಕ ತಿಳಿಸಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 40% ಕಮಿಷನ್ ಹೊಡಿತಾ ಇದೆ ಅಂತ ಹೇಳಿ. प्रधानमंत्री ने आज तक चिट्ठी का जवाब नहीं दिया. ಪ್ರಧಾನ ಮಂತ್ರಿ ಅವರು ಇಲ್ಲಿಯವರೆಗೂ ಸಹ ಆ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ. चिट्ठी का जवाब ना देने का मतलब कि प्रधानमंत्री ने यह बात मान ली कि 40% कमीशन कर्नाटका में लिया जाता है. ಪತ್ರಕ್ಕೆ ಉತ್ತರ ಕೊಡದೇ ಇರತಕ್ಕಂಥ ವಿಚಾರದಲ್ಲಿ ಅದರ ಅರ್ಥ ತಾವು ಸಹ 40% ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ. स्कैम्स की लिस्ट है. स्कूल एसोसिएशन ने चिट्ठी लिखी, पुलिस सब इंस्पेक्टर स्कैम हुआ, 80 लाख रिश्वत ली गई. ಹಗರಣದ ಸರಮಾಲೆ ಇದೆ. ಟೀಚರ್ಸ್ ನೇಮಕಾತಿಯಲ್ಲಿ, ಪೊಲೀಸ್ ನೇಮಕಾತಿಯಲ್ಲಿ ಎಲ್ಲದರಲ್ಲೂ ಸಹ ಭ್ರಷ್ಟಾಚಾರ ತುಳುಕ್ತಾ ಇದೆ. असिस्टेंट प्रोफेसर जॉब स्कैम, इंजीनियर जॉब स्कैम, ಅಸಿಸ್ಟೆಂಟ್ ಪ್ರೊಫೆಸರ್ ಅವರ ನೇಮಕಾತಿ ಹಗರಣ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ನೇಮಕಾತಿ ಹಗರಣ,
ये सब आपने सहा है। ಇವೆಲ್ಲವೂ ಸಹ ತಮ್ಮ ಕಣ್ಣು ಮುಂದೆ ಇದೆ. और जब मैंने ये बात पार्लियामेंट में रखी, जब मैंने अदानी जी के बारे में प्रधानमंत्री से सवाल पूछे, ನಾನು ಈ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ಮಂಡಿಸಿದಾಗ, ಅದಾನಿ ವಿಚಾರದಲ್ಲಿ ನಾವು ಈ ಪ್ರಶ್ನೆಯನ್ನು ಕೇಳಿದಾಗ ಪಾರ್ಲಿಮೆಂಟ್ ಅಲ್ಲಿ पहले मेरा माइक ऑफ कर दिया गया। ನನ್ನ ಪ್ರಶ್ನೆ ಕೇಳುವ ಮೊದಲೇ ನನ್ನ ಮೈಕ್ ಆಫ್ ಮಾಡಿದ್ರು. मैंने क्या पूछा? ನಾನು ಏನ್ ಕೇಳಿದೆ ಅಂತ ತಿಳ್ಕೊಳ್ಳಿ. प्रधानमंत्री जी, आपका अदानी जी से क्या रिश्ता है? ನಾನು ಕೇಳಿದಿಷ್ಟೇ, ಪ್ರಧಾನಮಂತ್ರಿಗಳೇ ನಿಮಗೆ ಮತ್ತು ಅದಾನಿಗೆ ಯಾವ ಸಂಬಂಧ ಇದೆ ಅಂತ ಕೇಳಿದೆ ಅಂತ ಹೇಳಿದೆ. मैंने पार्लियामेंट में एक फोटो दिखाई, ಪಾರ್ಲಿಮೆಂಟ್ जिसमें नरेंद्र मोदी अदानी जी के हवाई जहाज में रिलैक्स करते हुए दिखते हैं। ನಾನು ಪಾರ್ಲಿಮೆಂಟ್ ಅಲ್ಲಿ ಒಂದು ಚಿತ್ರವನ್ನು ತೋರಿಸಿದೆ. ऐसे बैठे हैं जैसे वो अपने घर में बैठे हैं। ಅದರಲ್ಲಿ ಅದಾನಿ ಅವರು ಮೋದಿ ಅವರು ಒಂದು ಪ್ಲೇನ್ ಅಲ್ಲಿ ಕೂತ್ಕೊಂಡಿದ್ರು. मैंने पूछा क्या रिश्ता है? ನಾನು ಏನು ಸಂಬಂಧ ಇದೆ ಅಂತ ಕೇಳಿದೆ. फिर मैंने सवाल पूछा कि हिंदुस्तान के एयरपोर्ट्स अदानी जी को दिए जा रहे हैं और एयरपोर्ट देने से पहले सरकार नियम बदलती है, नियम क्यों बदला, किसने बदला? ದೇಶದ ವಿಮಾನ ನಿಲ್ದಾಣಗಳನ್ನು ಅದಾನಿ ಅವರಿಗೆ ಎಲ್ಲ ಕಾನೂನನ್ನ ಬದಲಾವಣೆ ಮಾಡಿ ಅದಾನಿ ಅವರಿಗೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಪ್ರಶ್ನೆ ಕೇಳಿದೆ. नियम था कि एयरपोर्ट चलाने के लिए एक्सपीरियंस होना चाहिए। अदानी जी का कोई एक्सपीरियंस नहीं है एयरपोर्ट चलाने में। ಏನು ನಿಯಮದಲ್ಲಿ ಅನುಭವ ಇರ್ತಕ್ಕಂಥವ್ರಿಗೆ ಏರ್ಪೋರ್ಟ್ ಕೊಡ್ತಕ್ಕಂಥ ನಿಯಮ ಇದೆ. ಆದ್ರೆ ಅದಾನಿ ಅವ್ರಿಗೆ ಯಾವುದೇ ರೀತಿಯ ಅನುಭವ ಇಲ್ಲ. ಅವ್ರಿಗೆ ಯಾಕೆ ಅದನ್ನ ವಿಮಾನ ನಿಲ್ದಾಣವನ್ನ ಕೊಡ್ತಾ ಇದ್ದೀರಿ ಅಂತ ನನ್ನ ಪ್ರಶ್ನೆ. मुंबई एयरपोर्ट उनके हवाले कर दिया गया। ಮುಂಬೈನ ದೊಡ್ಡ ವಿಮಾನ ನಿಲ್ದಾಣ ಅವ್ರ ಕೈ ಕೊಟ್ಟಾಯ್ತು. जिसका एयरपोर्ट था उस पे सीबीआई ईडी के केसेस लगा दिए। ಯಾರು ಆ ಏರ್ಪೋರ್ಟ್ ಅನ್ನ ನಿರ್ಮಿಸಿದ್ರು ಅವರ ವಿರುದ್ಧ ಇಡಿ ಸಿಬಿಐ ದಾಳಿ ನಡೆಸಿ ಅವರಿಂದ ಬೀಳಿಸಿ ಅದನ್ನ ತೆಗೆದುಕೊಂಡಿದ್ದಾರೆ. और उससे एयरपोर्ट छिनवा दिया और अदानी जी के हवाले कर दिया। ಆ ಏರ್ಪೋರ್ಟ್ ಅನ್ನ ಆ ನಿರ್ಮಾಣ ಮಾಡಿದವರಿಂದ ಕಿತ್ಕೊಂಡು ಅದಾನಿ ಅವ್ರ ಕೈ ಕೊಟ್ಟಿರ್ತಕ್ಕಂಥದ್ದು. ऑस्ट्रेलिया में हिंदुस्तान के प्रधानमंत्री ऑस्ट्रेलिया के नेता के साथ बैठे हैं, उसी मेज पे अदानी जी बैठे हैं, उसी मेज पे स्टेट बैंक ऑफ इंडिया के चेयरमैन के सीनियर मेंबर बैठे हैं। ಆಸ್ಟ್ರೇಲಿಯಾಗೆ ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಭೇಟಿ ಕೊಟ್ಟಾಗ ಪ್ರಧಾನಮಂತ್ರಿ ಅವ್ರ ಜೊತೆ ಅದಾನಿ ಅವರು ಮತ್ತು ಮೈಸೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಸಹ ಅವ್ರ ಜೊತೆ ಕುಳಿತಿರ್ತಕ್ಕಂಥ ನಾವೆಲ್ಲರೂ ಸಹ और ನೋಡಿದ್ದೇವೆ. उसी के एकदम बाद स्टेट बैंक अदानी जी को हजारों करोड़ रुपए का बैंक लोन दे देता है। मैंने पूछा किसने करवाया? ಆ ಒಂದು ಸಭೆ ನಡೆದ ನಂತರ ತತ್ಕ್ಷಣವೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಾವಿರಾರು ಕೋಟಿ ರೂಪಾಯಿಗಳ ಸಾಲವನ್ನು ಅದಾನಿ ಅವರು ಕೊಡ್ತಾರೆ. ಯಾವ ಕಾನೂನು ಅವ್ರಿಗೆ ಕೊಟ್ರಿ ಅಂತ ನನ್ನ ಪ್ರಶ್ನೆ. श्रीलंका में पोर्ट अथॉरिटी का एक चेयरमैन कहता है कि श्रीलंका के राष्ट्रपति ने उसे बताया कि नरेंद्र मोदी ने कहा है कि अदानी जी की मदद करनी है। ಶ್ರೀಲಂಕಾದ ಬಂದರಿನ ಒಬ್ಬ ಚೇರ್ಮನ್ ಹೇಳ್ತಾರೆ, ಪ್ರಧಾನಮಂತ್ರಿ ಅವರು ಈ ಒಂದು ಬಂದರನ್ನ ನಾವು ಅದಾನಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಹೇಳಿ. प्रधानमंत्री बांग्लादेश जाते हैं, उसके एकदम बाद अदानी जी को कॉन्ट्रैक्ट मिल जाता है। ಪ್ರಧಾನಮಂತ್ರಿ ಅವರು ಬಾಂಗ್ಲಾದೇಶ್ಗೆ ಹೋಗ್ತಾರೆ. ಬಾಂಗ್ಲಾದೇಶ್ಗೆ ಹೋದ ತಕ್ಷಣವೇ ಅದಾನಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ಗಳು ಸಿಗುತ್ತೆ. प्रधानमंत्री इजराइल जाते हैं, अदानी जी को डिफेंस कॉन्ट्रैक्ट मिल जाते हैं, पोर्ट मिल जाता है। ಪ್ರಧಾನಮಂತ್ರಿ ಅವರು ಇಸ್ರೇಲ್ ರಾಷ್ಟ್ರಕ್ಕೆ ಹೋಗ್ತಾರೆ, ಅಲ್ಲೂ ಸಹ ಬಂದರು ಮತ್ತು ಡಿಫೆನ್ಸ್ ಅಂದ್ರೆ ರಕ್ಷಣಾ ಇಲಾಖೆ ಕಾಂಟ್ರಾಕ್ಟ್ ಗಳನ್ನು ಅವರು ಕೊಡಿಸ್ತಾರೆ. ये सवाल मैंने पूछे, ಈ ಪ್ರಶ್ನೆಯನ್ನ ನಾನು ಪಾರ್ಲಿಮೆಂಟ್ ಅಲ್ಲಿ ಕೇಳಿರ್ತಕ್ಕಂಥದ್ದು. मैंने पार्लियामेंट में पूछा, अदानी जी की शेल कंपनी है। ಪಾರ್ಲಿಮೆಂಟ್ ಅಲ್ಲಿ ನಾನು ಕೇಳಿದೆ, ಅದಾನಿ ಅವರ ನಕಲಿ ಕಂಪನಿಗಳು ಇದೆ, बेनामी ಹೆಸರಿನಲ್ಲಿ ಇರ್ತಕ್ಕಂಥದ್ದು. ये किसकी है? इसमें 20,000 करोड़ रुपए किसका है? ये सवाल मैंने पूछा।
ಈ ಬೇನಾಮಿ ಕಂಪನಿ ನಕಲಿ ಕಂಪನಿನಲ್ಲಿ ಇರ್ತಕ್ಕಂಥ 20,000 ಕೋಟಿ ರೂಪಾಯಿ ಯಾರ್ದು ಅಂತ ನಾನು ಪ್ರಶ್ನೆ ಮಾಡಿದ್ದೇನೆ. उसके बाद पहली बार इतिहास में सरकार ने पार्लियामेंट को नहीं चलने दिया. ಅದ ನಂತರ ಇಡೀ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ಪಾರ್ಲಿಮೆಂಟ್ ನ ನಡೆಸಲಿಕ್ಕೆ ಬಿಡಲಿಲ್ಲ. आमतौर से ऑपोजिशन पार्लियामेंट को रोकती है. पहली बार इतिहास में बीजेपी की सरकार ने, उनके मंत्रियों ने पार्लियामेंट को रोका. ಇತಿಹಾಸವನ್ನು ತಾವು ನೋಡಿದಾಗ ಯಾವತ್ತೂ ಸಹ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದವರು ನಾವು ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ಇತಿಹಾಸದ ಮೊಟ್ಟ ಮೊದಲನೇ ಬಾರಿಗೆ ಬಿಜೆಪಿಯ ಸರ್ಕಾರ ಈ ಒಂದು ಪಾರ್ಲಿಮೆಂಟ್ ನಡೆಸಲಿಕ್ಕೆ ಬಿಡಲಿಲ್ಲ. उसके बाद बीजेपी के मंत्रियों ने पार्लियामेंट में मेरे बारे में झूठ बोला. ಅದ ನಂತರ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಮಂತ್ರಿಗಳು ನನ್ನ ರಾಹುಲ್ ಗಾಂಧಿ ಅವರ ಮೇಲೆ ಸುಳ್ಳು ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. कानून में नियम है, सॉरी पार्लियामेंट में नियम है, अगर कोई भी मेंबर दूसरे मेंबर के बारे में बोलता है तो उस मेंबर को पार्लियामेंट पे बोलने का मौका दिया जाना चाहिए. ये कानून है पार्लियामेंट का. ಪಾರ್ಲಿಮೆಂಟ್ ಅಲ್ಲಿ ಆ ಪಾರ್ಲಿಮೆಂಟ್ ನಡೆಸತಕ್ಕಂತ ನಿಯಮದ ಅನುಸಾರ ಯಾರಾದರೂ ಒಬ್ಬ ಸದಸ್ಯನ ಹೆಸರು ತೆಗೆದ್ರೆ ಆ ಸದಸ್ಯನಿಗೆ ಅವಕಾಶ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಮಾತಾಡ್ಲಿಕ್ಕೆ. मैंने स्पीकर को 2 चिट्ठियां लिखी, कहा कि देखिए ये मेरा हक है, मेरे ऊपर आरोप रखा गया है, मुझे कहना है, मुझे जवाब देना है. ನಾನು ಲೋಕಸಭಾ ಸ್ಪೀಕರ್ಗೆ 2 ಪತ್ರವನ್ನು ಬರೆದೆ. ನನಗೆ ನನ್ನ ಹಕ್ಕಿದೆ, ನಾನು ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. बोलने का मौका नहीं दिया गया, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. उसके बाद मैं स्पीकर के ऑफिस में गया. मैंने कहा स्पीकर सर मुझे मौका तो दीजिए, जवाब देने का मौका तो दीजिए. ಅದ ನಂತರ ನಾನು ಸ್ಪೀಕರ್ ಅವರ ಕಚೇರಿಗೆ ಹೋಗಿ ನಾನು ಅವರಲ್ಲಿ ವಿನಂತಿ ಮಾಡಿದೆ, ನನಗೆ ಮಾತಾಡಲು ಅವಕಾಶ ಮಾಡಿಕೊಡಿ, ಅದಕ್ಕೆ ಜವಾಬ್ ಕೊಡಿ ಅಂತ ಹೇಳಿ. मुस्कुरा के कहते हैं मैं कुछ नहीं कर सकता. ಮುಗುಳ್ ನಕ್ಕೊಂಡು ಸ್ಪೀಕರ್ ಸಾಹೇಬರು ನಾನೇನು ಮಾಡಕ್ಕಾಗೋದಿಲ್ಲ ಅಂತ ಉತ್ತರ आइए ಕೊಟ್ಟರು. मेरे साथ चाय पिएजिए, मैं आपको समझा दूंगा. ನಾವು ನನ್ನ ಜೊತೆ ಟೀ ಕುಡೀರಿ, ಆವಾಗ ನಿಮಗೆ ನಾನು ಅದನ್ನ ಆ ವಿಚಾರದಲ್ಲಿ ನಾನು ಬಗೆಹರಿಸ್ತೀನಿ ಅಂತ ಹೇಳಿ. मैंने उनसे कहा स्पीकर सर आप तो स्पीकर हैं, आप पार्लियामेंट के स्पीकर हैं, जो भी आप करना चाहते हो पार्लियामेंट में आप कर सकते हो, आप अपना काम क्यों नहीं कर रहे हो? ತಾವು ಲೋಕಸಭೆಯ ಸ್ಪೀಕರ್, ತಾವು ಏನು ಬೇಕಾದ್ರೂ ಪಾರ್ಲಿಮೆಂಟ್ ಅಲ್ಲಿ ನಡೆಸಬಹುದು, ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು, ಆದ್ರೆ ತಾವು ಮಾಡ್ತಾ ಇಲ್ಲ. मुस्कुरा के मेरी ओर देखते हैं. ಪುನಃ ಮುಗುಳ್ ನಕ್ಕೊಂಡು ನನ್ನ ಕಡೆ ನೋಡ್ತಾ ಇದ್ದಾರೆ. उसके बाद वहां नहीं रुके, वो नहीं चाहते हैं कि मैं पार्लियामेंट में अदानी जी की बात रखूं, वो डरते हैं. ಅಲ್ಲಿಗೆ ಅದು ನಿಲ್ಲಿಲ್ಲ. ಅವರು ನನ್ನಲ್ಲಿ ನಿರೀಕ್ಷೆ ಮಾಡ್ತಾರೆ ನಾನು ಅದಾನಿ ವಿಚಾರವನ್ನ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬಾರ್ದು ಅಂತ ಹೇಳಿ. ಯಾಕಂದ್ರೆ ಅದಾನಿ ವಿಚಾರ ತೆಗೆದ್ರೆ ಅವರು ಬಾ ಬೀಳ್ತಾ ಇದ್ದಾರೆ. उसके बाद मुझे पार्लियामेंट से डिस्क्वालीफाई कर दिया. ಅದಾದ ನಂತರ ನನ್ನನ್ನ ಲೋಕಸಭಾ ಸದಸ್ಯತ್ವದಿಂದ ನನ್ನನ್ನು ಬರ್ಖಾಸ್ತ್ ಮಾಡ್ತಾರೆ, ಅನರ್ಹರಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ये सोचते हैं कि पार्लियामेंट से मुझे हटाकर, धमकाकर डरा देंगे. ಇವರು ಭಾರತೀಯ ಜನತಾ ಪಾರ್ಟಿಯವರು ಯೋಚನೆ ಮಾಡಬಹುದು, ನನ್ನನ್ನು ಪಾರ್ಲಿಮೆಂಟ್ ಇಂದ ಅನರ್ಹ ಮಾಡಿ ನನಗೆ ಭಯ ಬೀಳಿಸೋ ಪ್ರಯತ್ನ ಮಾಡಿದ್ರೆ ನಾನೇನಾದ್ರೂ ಬಗ್ತೀನಿ ಅಂತ ಹೇಳಿ. मैं नहीं डरता इनसे. ನಾನು ಇದಕ್ಕೆಲ್ಲ ಭಯ ಬೀಳೋನಲ್ಲ. मैं फिर से दोहराता हूं, प्रधानमंत्री जी आपका अदानी जी के साथ क्या रिश्ता है, और ये 20,000 करोड़ रुपए जो शेल कंपनीज में है वो किसके हैं? ये जो बेनामी पैसा है वो किसका है और कहां से आया?